ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ವೇಳೆ ಕಬ್ಬನ್ ಪಾರ್ಕ್ಗೆ ಹಾನಿ ಉಂಟಾಗಿದೆ. ಇನ್ನು ಆರ್ಸಿಬಿ ಅಭಿಮಾನಿಗಳು ಅಪಾರ ಪ್ರಮಾಣದಲ್ಲಿ ಹರಿದು ಬಂದು ಕೆಲವೊಂದು ಕಡೆ ಅತಿರೇಕ ಕೂಡ ಮೆರೆದರು. ಈ ಸಂಭ್ರಮದ ವೇಳೆಯಲ್ಲಿ ಕಬ್ಬನ್ ಪಾರ್ಕ್ಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಸಾಕಷ್ಟು ಮರ ಗಿಡಗಳಿಗೆ ಹಾನಿ ಉಂಟಾಗಿದೆ. ಈ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಲಾಗಿದೆ. ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಹಾನಿಯಾಗಿರುವ ಬಗ್ಗೆ ಸಾಕ್ಷಿ ಸಮೇತ ಸಿಡಿ ನೀಡಿ ನಾವು ದೂರು ದಾಖಲಿಸಿದ್ದೀವಿ. ಆರ್ಸಿಬಿ, ಡಿಎನ್ಎ, ಕೆಎಸ್ಎ ರಾಜ್ಯ ಸರ್ಕಾರದ ವಿರುದ್ಧ ದೂರು ದಾಖಲಿಸಿದ್ದೀವಿ. ತೋಟಗಾರಿಕೆ ಇಲಾಖೆ 25 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದೆ ಅಂತ ಹೇಳಿದ್ದಾರೆ. ಆದರೆ ಸಂಭ್ರಮಾಚರಣೆ ವೇಳೆ ಸರಿಸುಮಾರು 3 ರಿಂದ 4 ಕೋಟಿ ನಷ್ಟ ಉಂಟಾಗಿದೆ. ಆದರೆ ಅಸಲಿಗೆ ಹೇಳಿರುವಂಥದ್ದು ತೋಟಗಾರಿಕೆ ಇಲಾಖೆ ಮೂಲಕವಾಗಿ ಎಲ್ಲ 25 ಲಕ್ಷ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅಸಲಿಗೆ ಆಗಿರೋದು 3 ರಿಂದ 4 ಕೋಟಿ ನಷ್ಟ ಆಗಿದೆ. ಕಬ್ಬನ್ ಪಾರ್ಕ್ಗೆ ತೊಂದರೆ ಮಾಡಬಾರ್ದು ಅಂತ ಷರತ್ತು ಕೂಡ ಹಾಕಿದ್ರು. ಆದರೂ ಈ ಷರತ್ತು ಉಲ್ಲಂಘಿಸಿ ಗಿಡಗಳನ್ನು ಹಾಳು ಮಾಡಿದ್ದಾರೆ. ಈ ನಷ್ಟ ಆರ್ಸಿಬಿ, ಡಿಎನ್ಎ ರಾಜ್ಯ ಸರ್ಕಾರ ಭರಿಸಬೇಕು ಅಂತ ಉಮೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆರ್ಸಿಬಿ, ಡಿಎನ್ಎ ಹಾಗೂ ರಾಜ್ಯ ಸರ್ಕಾರ ಈ ನಷ್ಟ ಭರಿಸ್ಕೊಡಬೇಕು. 25 ಲಕ್ಷ ಅಂತ ತೋಟಗಾರಿಕೆ ಇಲಾಖೆಯಿಂದ ಏನು ಹೇಳಿದ್ದಾರೆ, 25 ಲಕ್ಷ ನಷ್ಟವಾಗಿಲ್ಲ, 2 ರಿಂದ 3 ಕೋಟಿ ಹಣ ನಷ್ಟ ಆಗಿದೆ ಅನ್ನುವಂತಹ ಒಂದು ಆರೋಪದ ಅಡಿ ನಾವು ದೂರು ದಾಖಲಿಸಿದ್ದೀವಿ ಅಂತ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಾವು ಕ್ರೆಡಿಟ್ ಸಲುವಾಗಿ ಆರ್ಸಿಬಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದಲ್ಲ, ನಮ್ಮ ಕರ್ನಾಟಕ ತಂಡ ಅನ್ನೋದಕ್ಕಾಗಿ ಸನ್ಮಾನ ಹಮ್ಮಿಕೊಂಡಿದ್ವಿ ಅಂತ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಮೊದಲಿಗೆ ಘಟನೆ ಆದಾಗ ಪೊಲೀಸರ ವೈಫಲ್ಯ ಅಂತ ಬಿಜೆಪಿಯವರು ಹೇಳಿದ್ರು. ಪೊಲೀಸರನ್ನ ಅಮಾನತು ಮಾಡಿದ ಮೇಲೆ ಪೊಲೀಸರ ಮೇಲೆ ಕಾಂಗ್ರೆಸ್ ಆಕ್ರಮಣ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು 100ಕ್ಕೆ 100ರಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಸುಳ್ಳುಗಳನ್ನು ಹೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಬಿಜೆಪಿ ಮಾಡುತ್ತೆ. ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ಬಿಜೆಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ್ಮೇಲೆ ಮರುದಿವಸ ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ಸಿಬಿ ಗೆದ್ದೇ ಗೆಲ್ಲುತ್ತಾ ಅಂತಂತ ಹೇಳಿದೆ. ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ. ಇವತ್ತು ಅದಕ್ಕೆ ಫಾಲೋವರ್ಸು ಅದಾರ ಕರ್ನಾಟಕದವರು. ಬಟ್ ನಾವು ಹಂಗೆ ಅದಾರ ಅಂತಂದ್ರೆ ಏನೋ ಒಂದು ಹೇಳೋದನ್ನಲ್ಲ. ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ. ಫಸ್ಟಿಗೆ ಕಾಲು ತುಳಿತಾ ಇದ್ದಂಗೆ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ. ಇವರು ವಿರೋಧ ಪಕ್ಷರು ಹೇಳ್ಯಾರ, ರಾಜ್ಯದ ಅಧ್ಯಕ್ಷ ಹೇಳ್ಯಾರ, ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ. ಸಸ್ಪೆಂಡ್ ಮಾಡಿದ್ಮೇಲೆ ಮರುದಿವಸ ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತು ನಾವೇನು ನೋಡಿ, ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ ಮೇಲೆ ಅವ್ರ ಡಿಸಿಷನ್ ಆಗಲೇಬೇಕಲ್ಲ. ತಪ್ಪೇನಿದೆ? 100ಕ್ಕೆ 100ರಷ್ಟು ರಾಜಕಾರಣ ಬಿಟ್ಟರೆ ಬತ್ತಿ ಏನೈತೆ ಅವ್ರಿಗೆ? ಪ್ರತಿಯೊಂದಕ್ಕೂ ರಾಜಕಾರಣ. ಹಿಂದೆ KJ ಜಾರ್ಜ್ ಅವ್ರ ಬಗ್ಗೆ ರಾಜಕಾರಣ ಆಯ್ತಲ್ಲ, ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರಲ್ಲ, ಏನಾಯಿತು ರಿಪೋರ್ಟು? ಇವ್ರಿಗೆ ಬಿ ಜೆ ಪಿಯವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳೋಕ್ಕಂತ ಹೋಗೋಂಥ ಕೆಲಸವನ್ನು ಮಾಡ್ತಾರೆ. ಜನರಿಗೆ ದಿಕ್ ತಪ್ಪಿಸೋ ಕೆಲಸ ಮಾಡ್ಕೊಂತ ಏನಿಲ್ಲ ಅಂತರ. ಅವರು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೈತೆ. ಅವ್ರಿಗೆ ಸೇರೋದಿಲ್ಲ. ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ. ಇದಾಗಿದ್ದು ಒಂದು ಇದಾಗಿದೆ, ತಪ್ಪಾಗಿದೆ. ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಾರೆ, ಮಾಡ್ತಾರೆ. ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ಸಿಬಿ ಗೆದ್ದೇ ಗೆಲ್ಲುತ್ತಾ ಅಂತಂತ ಹೇಳಿದೆ.
ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ.